श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजोवारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। 31ನೇ ಶ್ಲೋಕ. ತೈಜಸಾತ್ತೋ ವಿಕುರ್ವಾಣಾತ್ ಇಂದ್ರಿಯಾಣಿ ದಶ ಅಭವನ್ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಃ ಚ ತೈಜಸೋ. ತೈಜಸಾತ್ ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಶ್ಚ ತೈಜಸೋ. ವೈಕಾರಿಕ ತೈಜಸ ತಾಮಸ ಅಂತ ಅಹಂಕಾರ ತತ್ವ ಉಂಟು, ಮೂಜಿ ವಿಭಾಗ ಉಂಟು. ಐಟು ವೈಕಾರಿಕ ಅಹಂಕಾರತ್ತವರ ದೇವತೆಗಳಮಾಂತ ಶರೀರ ದೇವತೆಗಳಮಾಂತ ಸೃಷ್ಟಿಯಾಗಿದೆ. ಐತು ಬೆತ್ತು ತೈಸ ಅಹಂಕಾರತ್ತಾರ ಜಾ ಸೃಷ್ಟಿಯಾನ ಮಾಡಂತಾಂಡ ದಶ ಇಂದ್ರಿಯಾಣಿ 10 ಇಂದ್ರಿಯಂಗಳು ಐನ ಜ್ಞಾನೇಂದ್ರಿಯ ಐನ ಕರ್ಮೇಂದ್ರಿಯ ಅವಳ ಸೃಷ್ಟಿಯಾನ. ಐತಾವರ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಐಟು ದಶೇಂದ್ರಿಯ ಉಂಟಾನಗ ಜ್ಞಾನೇಂದ್ರಿಯಂತಾವರ ಜ್ಞಾನ ಸಿಕ್ಕೋಣು, ಜ್ಞಾನ ಬರ್ಕೋಣು. ಅಂಜನೆ ಕರ್ಮೇಂದ್ರಿಯ ಅಂತವರ ಕರ್ಮ ಉತ್ಪತ್ತಿ ಆಗೋಣ. ಈ ಜ್ಞಾನ ಶಕ್ತಿಗೆ ಬುದ್ಧಿ ಅಂತ ಬುಧರುಂಡು, ಕರ್ಮಶಕ್ತಿಗೆ ಪ್ರಾಣ ಅಂತ ಬುಧರುಂಡು. ಈ ರೀತಿ ಆತ ತೈಸಾಂಕಾರತ್ತವರ 10 ಇಂದ್ರಿಯಗಳು ಐತ ಕಾರ್ಯ ಅವಲ ಸೃಷ್ಟಿ ಆಗೋಣ. ತೈಜಸಾಧವಿ ಕುರ್ವಾಣ ಇಂದ್ರಿಯಾಣಿ ದಶಾಭವನ್ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಶ್ಚ ತೈಜಸೋ. ಶ್ರೋತ್ರತ್ವಘ್ರಾಣ ದೃಗ್ವಾ ಜಿಹ್ವಾ ವಾಗ್ದೋರ್ಮೇಢ್ರಾಂಘ್ರಿಪಾಯವಃ ಯಯೇತೆ ಅಸಂಗತಾ ಭಾವಾಃ ಭೂತೇಂದ್ರಿಯ ಮನೋಗುಣಾಃ ಯಥಾ ಯತನ ನಿರ್ಮಾಣೇ ನ ಶೇಕುಃ ಬ್ರಹ್ಮವಿತ್ತಮ. ಶ್ರೋತ್ರತ್ವಘ್ರಾಣ ದೃಗ್ಜಿಹ್ವಾ ವಾಗ್ದೋರ್ಮೇಢ್ರಾಂಘ್ರಿಪಾಯವಃ ಯಯೇತೆ ಸಂಗತಾ ಭಾವಾಃ ಭೂತೇಂದ್ರಿಯ ಮನೋಗುಣಾಃ ಯಥಾ ಯತನ ನಿರ್ಮಾಣೇ ನಶೇಕ ಬ್ರಹ್ಮವಿತ್ತಮ. ಅವು ದಶ ಇಂದ್ರಿಯಗಳು ಹೋಗುಂಟು ಪಣತುಳ್ಳರು ಮೂಳು. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಐಟಾನಗ ಶ್ರೋತ್ರ ತ್ವಕ್ ಪ್ರಾಣ ಘ್ರಾಣ ದೃಕ್ ಜಿಹ್ವ ಒಂದೀತ್ ಜ್ಞಾನೇಂದ್ರಿಯ ಶ್ರೋತ್ರೇಂದ್ರಿಯ ತ್ವಗೇಂದ್ರಿಯ ಘ್ರಾಣೇಂದ್ರಿಯ ಚಕ್ಷುರೇಂದ್ರಿಯ ಬೆತ್ತ ರಸನೇಂದ್ರಿಯ ಒಂದ ಐನ ಜ್ಞಾನೇಂದ್ರಿಯ. ನನ್ನ ಕರ್ಮೇಂದ್ರಿಯ ಹೋಗೋಣಂತ ಅಂಡ ದೋಹೋ ಮೇಢ್ರ ಅಂಗ್ರಿ ಪಾಯು ವಾಕ್. ವಾಕ್ ಬಂಡ ವಾಗೇಂದ್ರಿಯ ಅಂಚನೆ ಪಾಣಿ ದೋಹ ಬಂಡ ಕೈ. ಮೇಢ್ರ ಬಂಡಂತಾಂಡ ವಿಸರ್ಜನಾಂಗ ಐತು ಬೆತ್ತ ಅಂಗ್ರಿ ಕಾರು ಪಾಯು ಉಪಸ್ಥ. ಈ ರೀತಿ ಆತ ಪಂಚ ಕರ್ಮೇಂದ್ರಿಯಗಳು ಒಂದು ಮಾಂತ ಸೃಷ್ಟಿಯಾನ ಅಂಡ. ಈ ರೀತಿಯ ತತ್ವ ಸೃಷ್ಟಿ ಆಂಡಲ ಈ ತತ್ವಗಳಿಗೆ ಪ್ರತ್ಯೇಕವಾದ ಜಗತ್ತದ ಬ್ರಹ್ಮಾಂಡ ಸೃಷ್ಟಿ ಅಂಬರೆ ಸಾಮರ್ಥ್ಯ ಪುರಿ ಐತ ಅವರ ಸಾಮರ್ಥ್ಯ ಇಪ್ಪುರಿ. ಐಕೋಸ್ಕರ ಐತ ಅಭಿಮಾನ ದೇವತೆಗಳ ಮಾಂತ ಪ್ರಾರ್ಥನೆ ದಲ್ಕ ಆ ಭಗವಂತನೇ ಯದ ಆಯತನ ನಿರ್ಮಾಣ ನಶೇಕುಹು ಈ ತತ್ವಗಳ ಮಾಂತ ಬ್ರಹ್ಮಾಂಡ ಸೃಷ್ಟಿ ಅಂಬರೆ ಗಾನಗ ಅವಳ ಈಕಳಿಗೆ ಸಾಮರ್ಥ್ಯ ಬರ್ಪುರಿ ಪ್ರತ್ಯೇಕವಾದ ಇಂಡಿವಿಜುವಲ್ ಆತ ಈಗ ಅಂತಾರೆ ಆಪುರಿ. ಶ್ರೋತ್ರತ್ವಘ್ರಾಣ ದೃಗ್ಜಿಹ್ವಾ ವಾಗ್ದೋರ್ಮೇಢ್ರಾಂಘ್ರಿಪಾಯವಃ ಯಯೇತೆ ಅಸಂಗತಾ ಭಾವಾಃ ಭೂತೇಂದ್ರಿಯ ಮನೋಗುಣಾಃ ಯದಾಯತನ ನಿರ್ಮಾಣೇ ನ ಶೇಕು ಬ್ರಹ್ಮವಿತ್ತಮ. ಅದನ ಜಾತಂ ಪೇರು ಪಣಂತಾಂಡ ತದಾ ಸಂಹತ್ಯ ಚ ಅನ್ಯೋನ್ಯಂ ಭಗವಚ್ಚಕ್ತಿಚೋದಿತಾಃ ಸದಸತ್ವಂ ಉಪಾದಾಯ ನೋ ಭಯಂ ಸಸುಜುಃ ಹಿ ಅದಃ. ತದಾ ಸಂಹತ್ಯ ಚ ಅನ್ಯೋನ್ಯಂ ಭಗವಚ್ಚಕ್ತಿಚೋದಿತಾಃ ಸದಸತ್ವೋಪಾದಾಯ ನೋ ಭಯಂ ಸಸೃಜುರ್ಹ್ಯದಃ. ಈ ರೀತಿ ಆತ
24 ತತ್ವಗಳಿಗೆ ಪ್ರತ್ಯೇಕ ಇಂಡಿವಿಜುವಲ್ ಆದ ಸೃಷ್ಟಿ ಅಂತ ಪುಣಗ ಐತೆ ಅಭಿಮಾನ ದೇವಧರ್ಮ ಅಂತ ಪ್ರಾರ್ಥನೆ ಪುಣಗ ಭಗವಂತನೇ ಆ ತತ್ವಗಳೇನೋ ಎಂಚೆಂಚವ ಪ್ರಪೋಷನ್ ಬೋಡ ಆ ರೀತಿಯಾದ ಮಿಶ್ರಣ ಅಂತತೆ ಐತೊಂಜಿ ಪ್ರಭಾವತ್ತಾವರ ಐತು ಪರಿಣಾಮತ್ತಾವರ ಈ ಬ್ರಹ್ಮಾಂಡ ಸೃಷ್ಟಿಯಾನ ಅವು ಭಗವತ್ ಶಕ್ತಿ ಚೋದಿತಾ ಭಗವಂತನೊಂಜಿ ಪ್ರೇರಣೆತ್ತಾವರ ಅವು ಮಾಂತ ಕೆಲಸ ಬೆಳೆಸುವಂಪುಣು ತದಸತ್ವ ಉಪಾದಾಯ ಈ ರೀತಿಯಾದ ಸಂಸಾರಗಳಿಗೆ ಸುಖ ದುಃಖ ಉನೆ ಭಯ ಉನ್ನೇನು ಮಾಂತ ಕೊಳ್ಪುಣು ಬ್ರಹ್ಮಾಂಡ ಅಂತೂ ಸೃಷ್ಟಿಯಾನೆ ನಹ ಭಯಂ ನಹ ಪಣಂತಾಂಡ ಸಂಸಾರಗಳಿಗೆ ಭಯ ಸಂಸಾರದ ಭಯ ಬರ್ಪಣ ಹೋಯ್ತಾವ್ರಿ ಬ್ರಹ್ಮಾಂಡ ಸೃಷ್ಟಿ ಆಯ್ಬೇಕು ಈ ರೀತಿ ಆತೆ ಆಯ್ತು ಅರ್ಥಾತ್ ಈ ಬ್ರಹ್ಮಾಂಡ ಆತನ ಪಂಚಭೂತ ಹೇಳುತ್ತಾವ್ರನೆ ಅಂಡ ಅವು ಪ್ರತ್ಯೇಕ ತತ್ವ ಅಂತ ಹೇಳದ್ ನಿರ್ಮಾಣ ಆಪ್ರಿ ಭಗವಂತನ ಪ್ರೇರಣೆತ್ತಾವ ತತ್ವಗಳು ಮಾಂದ ಒಟ್ಟುಗಾತ ಸೃಷ್ಟಿ ಅಂತೆ ಭಗವಂತೆ ತದಾ ಸಂಹತ್ಯ ಜಾನ್ಯೋನ್ಯಂ ಭಗವತ್ ಶಕ್ತಿ ಚೋದಿತಾ ತದಸತ್ವೋಪಾದಾಯ ನೋ ಭಯಂ ಸಸೃಜುಹ್ಯದಃ ವರ್ಷಪೂಗ ಸಹಸ್ರಾಂತೆ ತದಂಡಂ ಉದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಜೀವಮತಿ ಜನತೆ ವರ್ಷಪೂಗ ಸಹಸ್ರಾಂತೆ ತದಂಡಂ ಉದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಅಜೀವಂ ಅಜೀವ ಅಜೀವಂ ಅಜೀಜನತೆ ಅಥವಾ ಜೀವ ಜೀವಂ ಅಜೀಜನತೆ ಕಾಲಕರ್ಮ ಸ್ವಭಾವಸ್ಥಃ ಭಗವಂತೆ ಪ್ರತಿಯೊಂದು ಪದಾರ್ಥ ಅಂತೊಳ ಐತೋ ಸ್ವಭಾವ ಐತೋ ಸ್ವರೂಪನಮ ಅಂತ ಕಂಟ್ರೋಲ್ ನಂಪೆ ನಿಯಮ ನಂಪೆ ಅಂಚಿತ್ನ ಭಗವಂತೆ ಈ ಬ್ರಹ್ಮಾಂಡನ್ಲ ಆ ಒಂಜಿ 1000 ವರ್ಷ ಮುಟ ಅವೇನು ರಕ್ಷಣೆ ಅಂಪೆ 1000 ವರ್ಷ ಆಯಿ ಬೆತ್ತು ಐಟ್ ಬ್ರಹ್ಮದೇವನ ಸೃಷ್ಟಿ ಆಪುಣು ಬ್ರಹ್ಮದೇವರ ಪಣ ತಿಪ್ಪೇರು ಅಜೀವ ಅಜೀವಂ ಅಜೀಜನತ್ ಅಥವಾ ಅಜೀವ ಅಜೀವಂ ಅಜೀಜನತ್ ಆ ಭಗವಂತೆ ಐಟ್ ಎಂತ ವಿರಾಟ್ ರೂಪ ವ್ಯಕ್ತ ಅವರ ಕಾರಣಾಪೆ ವಿರಾಟ್ ರೂಪ ಅಂತೂ ಎಂಕಲ ಎನ್ನಲ ರೂಪ ವ್ಯಕ್ತ ಆಪುಣು ಭಗವಂತ ರೂಪಲ ವ್ಯಕ್ತ ಆಪುಣು 1000 ವರ್ಷ ಆಯಿ ಬೆತ್ತು ವರ್ಷಪೂಗ ಸಹಸ್ರಾಂತೆ ತದಂಡ ಮೃದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಜೀವಮತಿ ಜನತೆ ಸ ಏಷಃ ಪುರುಷಃ ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರ ಊರು ಅಂಘ್ರಿ ಬಾಹು ಅಕ್ಷಿಃ ಸಹಸ್ರಾನನ ಶೀರ್ಷವಾನ್ ಸ ಏಷ ಪುರುಷಸ್ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಘ್ರಿ ಬಾಹ್ವಕ್ಷಿಃ ಸಹಸ್ರಾನನ ಶೀರ್ಷವಾನ್ ಬ್ರಹ್ಮಾಂಡನ್ ವ್ಯಾಪಿಸೋತು ಭಗವಂತನ ರೂಪ ಆ ಭಗವಂತನ ರೂಪ ವ್ಯತ್ತಾಗಿರೊಟ್ಟಿಗೆನ್ನ ರೂಪಲ ಈ ರೀತಿ ಬ್ರಹ್ಮದೇವ್ರ ಪಣ ತಿಪ್ಪಣ ಎಂಕೊಂಡು 24 ರೂಪ ಉಂಪುಣ ಇಡೀ ಬ್ರಹ್ಮಾಂಡನ್ ವ್ಯಾಪಿಸೋತು ವ್ಯಕ್ತವಾನ ಆ ಇಂಚಿತ್ನ ವಿರಾಟ್ ರೂಪ ಅವಳು ಪುರುಷ ಬರ್ಪುಣು ತಸ್ಮಾ ವಿರಾಟ ಜಾಯತ ವಿರಾಟ್ ರೂಪ ವ್ಯಕ್ತಾನ ಆ ವಿರಾಟ್ ರೂಪ ಇಂಚಂಡು ಪಣಂತಾಂಡ ಸಹಸ್ರಾಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಪಂಡತೆ 1000 ತಲೆ 1000 ಕೈ 1000 ಕಣ್ಣು ಈ ರೀತಿ ಆತೆ ಸಹಸ್ರ ಊರು ಸಹಸ್ರ ಅಂಗ್ರಿ ಸಹಸ್ರ ಕೈ ಸಹಸ್ರ ತೊಡೆ ಸಹಸ್ರ ಕಾಲು ಸಹಸ್ರ ಕೈ ಸಹಸ್ರ ಬಾಹು ಸಹಸ್ರ ಕಣ್ಣು ಸಹಸ್ರ ತರೆ ಈ ರೀತಿ ಆತೆ ಆ ಪುರುಷೂತ ಪ್ರತಿಪಾದನೆ ರೂಪ ಯಾವ್ದು ಅವು ಈ ವಿರಾಟ್ ರೂಪ ಅಂತಾರೆ ಅವು ಇಡೀ ಬ್ರಹ್ಮಾಂಡನೇ ವ್ಯಾಪ್ಸೋತ್ ಬಿಟ್ಕೊಣು ಸಯೇಷ ಪುರುಷಸ್ತಸ್ಮಾತ್ ಅಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಗ್ರಿ ಬಾಹ್ವಕ್ಷಿಃ ಸಹಸ್ರಾನನ ಶೀರ್ಷವಾನ್ ಯಸ್ಯೇಹಾವಯವೈಃ ಲೋಕಾನ್ ಕಲ್ಪಯಂತೆ ಮನೀಷಿಣಃ ಪೂರ್ವಾದಿಭಿಃ ಅಧಃ ಸಪ್ತ ಊರ್ಧ್ವಂ ಜಗನಾದಿಭಿಃ ಯಸ್ಯೇಹಾವಯವೈ ಲೋಕಾನ್ ಕಲ್ಪಯಂತೆ ಮನೀಷಿಣಃ ಪೂರ್ವಾದಿಭಿರದಪ್ರೋ ಸಪ್ತೋರ್ಧಂ ಜಗನಾದಿಭಿಃ ನಾಭ್ಯ ಆಸೀದಂತರಿಕ್ಷಂ ಪಂಡಿತ್ ಈ ಇಡೀ ಬ್ರಹ್ಮಾಂಡನ ಸೃಷ್ಟಿ ಲೋಕನ ಸೃಷ್ಟಿ ಅಂತ ಆಪುಣು ಭಗವಂತನು ಈ ವಿರಾಟ್ ರೂಪ ಅಂತೂ ಅರ್ಥಾತ್ ಬ್ರಹ್ಮಾಂಡ ಅಂತೆ ಲೋಕ ಸೃಷ್ಟಿ ಆಪುಣು ಆಯನೇ ಸೃಷ್ಟಿಗರ್ತೆ ಎಂಚ ಪಣ್ಣಂತಾಂಡ ಆ ತೊಡೆತ್ ಊರ್ವಾದಿಭಿ ಅಧಃ ಊರು ಪಣ್ಣಂತಾಂಡ ತೊಡೆ ಸೊಂಟೊಂದು ಸಿದ್ಧದ ಭಾಗ ಅಂತೂ 7 ಲೋಕ
అంచెన సొంటది మితుల భాగంతో 7 లోక సృష్టి ఆపణ 14 లోకాల సృష్టి ఆపణు యస్యేహావయవైర్లోకాన్ కల్పయంతి మనీషిణః పూర్వాదివిరదప్సప్త సప్తోర్ధం జగనాదిభిః పురుషస్య ముఖం బ్రహ్మక్షత్రం ఏతస్య బాహవః పూర్వోః వైశ్యః భగవతః పద్భ్యాం శూద్రః యజాయత పురుషస్య ముఖం బ్రహ్మ క్షత్రమేతస్య బాహవః పూర్వోర్వైశ్యో భగవతః పద్భ్యాం శూద్రో యజాయత పురుషస్య ముఖం బ్రహ్మన్ ಆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಪುರು ಸೂಕ್ತ ಅಂಚೆನೆ ಭಗವಂತನು ಆ ವಿರಾಟ್ ರೂಪಂతో ಮೋರೆತ್ತು ಬ್ರಾಹ್ಮಣ ವಂಶ ಪುಟ್ಟುನು ಅಂಚೆನೆ ಬಾಹವಃ ಕ್ಷತ್ರಂ ఆయన ಕೈತ್ ಕ್ಷತ್ರಿಯ ವಂಶத்து ಹುಟ್ಟುನು ಪೂರ್ವೋಹ ವೈಶ್ಯ ತೊಡೆಯತ್ತು ವೈಶ್ಯರು ಹುಟ್ಟುವೆ ಅಂಚೆನೆ ಪದ್ಭ್ಯಾಂ ಶೂದ್ರ ಯಜಾಯತ ಕಾರುತ್ತಾವರ ಶೂದ್ರ ವರ್ಣವನ್ನು ಸೃಷ್ಟಿಯಾಪನು పురుషస్య ముఖం బ్రహ్మ క్షత్రమేతస్య బాహవః పూర్వోర్వైశ్యో భగవతః పద్భ్యాం శూద్రో వ్యజాయత భూర్లోకః కల్పితః పద్భ్యాం భువర్లోకః అస్య నాభితః తదా స్వర్లోకః ఉరస మహర్లోకః మహాత్మనః భూర్లోకః కల్పితః పద్భ్యాం భువర్లోకోస్య నాభితః తదా స్వర్లోక ఉరస ಮಹಲ್ಲೋಕೋ ಮಹಾತ್ಮನಃ ಭಗವಂತನ ಅವಯವಂತೂ ಸೊಂಟಂದು ಮಿದುದೋ ಅವಯವಂಟು ಈ ಸಪ್ತಲೋಕ ಊರ್ಧ್ವಲೋಕ ಸೃಷ್ಟಿ ಆವಣ್ಕೊಂಡೇನೆ ಅವೇನು ಪಣ್ಪೇರೆ ಊರ್ಲೋಕ ಕಲ್ಪಿತ ಪದ್ಭ್ಯ ಆ ಕಾರತ್ತು ಸುರುವಂತದ್ದು ಸೊಂಟ ಮುಟ ಅವಳು ಐತ ಅವರ ಅರ್ಥಾತ್ ಪ್ರತಿಯೊಂದು ಲೋಕ ಅಂತಲ ಸೃಷ್ಟಿ ಆಪಣು ಆ ಭೂಮಿ ಮುಟ ಭೂರ್ಲೋಕ ಅವು ಸೊಂಟಂತಾವರ ಸೃಷ್ಟಿ ಆಪಣು ಭೂರ್ಲೋಕ ನಾಭಿತ ಆ ಭೂರ್ಲೋಕ ಪಣ್ಪುಣು ఆయన ನಾಭಿತ್ತಾವರ ಸೃಷ್ಟಿ ಆಪಣು ಭೂರ್ಲೋಕ ಒಂದು ಅಂತರಿಕ್ಷ ಲೋಕ ಆಕಾಶ ಲೋಕ ಐತ್ವೆತ್ತೆ ಹೃದಯ ಸ್ವರ್ಲೋಕ ಈ ರೀತಿ ಆತೆ ಭೂರ್ಲೋಕ ಪಣ್ಪುಣು ಅವು ಕಲ್ಪಿತ ಪದ್ಭ್ಯ ಅಂಡ ಕಾರತ್ತ ಪುಟ್ಟಣ ತರ್ತತ್ತೆ ಕಾರತ್ತ ಪ್ರಾರಂಭ ಅಂತತೆ ಈ ವಿಜಮುಟ ಓ ಸೊಂಟ ಮುಟ ಜಾದುಂಡ ಆ ಭಾಗವಂತೂ ಭೂರ್ಲೋಕ ಪುಟ್ಟುಣು ನಾಭಿತ್ತಾವರ ಆ ಅಂತರಿಕ್ಷ ಲೋಕ ಎದೆತ್ತಾವರ ಸ್ವರ್ಲೋಕ ಅಂಚೆನೆ ಮಹರ್ಲೋಕೋ ಉರಸ ವಕ್ಷಸ್ಥಳಂತೂ ಅವಳು ಮಹರ್ಲೋಕ ಸೃಷ್ಟಿಯಾಗಣು ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭೂರ್ಲೋಕೋಸ್ಯ ನಾಭಿತಃ ಹೃದಯ ಸ್ವರ್ಲೋಕ ಉರಸ ಮಹರ್ಲೋಕೋ ಮಹಾತ್ಮನಃ ಗ್ರೀವಾಯಾಂ ಜನಲೋಕಃ ಚ ತಪೋಲೋಕಃ ಅಸ್ಯ ನೇತ್ರಯೋಃ ಮೂರ್ಧಭಿಃ ಸತ್ಯಲೋಕಃ ತೋ ಬ್ರಹ್ಮಲೋಕಃ ಸನಾತನಃ ಗ್ರೀವಾಯಾಂ ಜನಲೋಕಶ್ಚ ತಪೋಲೋಕೋಸ್ಯ ನೇತ್ರಯೋಃ ಮೂರ್ಧಭಿಃ ಸತ್ಯಲೋಕಸ್ಥೋ ಬ್ರಹ್ಮಲೋಕಃ ಸನಾತನಃ ಆ ಬ್ರಹ್ಮಾಂಡಂತೋ ವಿರಾಟ್ ರೂಪಂತೋ ಕಂಠತ್ತಾವರ ಗ್ರೀವ ನನ್ನ ಕಿಕ್ಕಿಲೆ ಐತಾರ ಜನಲೋಕ ಸೃಷ್ಟಿ ಆಪಣು ನೇತ್ರಯೋ ಕಣ್ಣಿತ್ತಾವರ ತಪೋಲೋಕ ಸೃಷ್ಟಿ ಆಪಣು ಎತ್ತೆ ತರೆತ್ತಾವರ ಶಿರಸ್ಸುಡು ಸತ್ಯಲೋಕ ಸೃಷ್ಟಿ ಆಪಣು ಐಕ್ಯ ನಾನಿ ಲೋಕ ಕುದರೆ ಬ್ರಹ್ಮಲೋಕ ಅಂತ ಅವು ಸನಾತನ ಏ ಪಳ್ಳ ಇಪ್ಪುಣು ಸತ್ಯಲೋಕ ಸೃಷ್ಟಿ ಆಪಣು ಗ್ರೀವಾಯಾಂದ್ರ ಲೋಕಶ್ಚ ತಪೋಲೋಕೋಸ್ಯ ನೇತ್ರಯೋ ಮೂರ್ಧಪಿ ಸತ್ಯಲೋಕಸ್ಥೋ ಬ್ರಹ್ಮಲೋಕ ಸನಾತನಃ ನನ್ನ ಚಿತ್ರದ ಲೋಕ ಬರ್ತಂತ ಅಂಡ ಕಟಿಭ್ಯಾಂ ಅತಳಂ ಕ್ಲುಪ್ತಂ ಊರುಭ್ಯಾಂ ಪಿತಳಂ ಗ್ರಹೋ ಜಾನುಭ್ಯಾಂ ಸುತಲಂ ಕ್ಲುಪ್ತಂ ಜಂಗಾಭ್ಯಾಂ ಸುತಳಾತಳಂ ಕಟಿ ಪ್ರದೇಶ ಸೊಂಟತ್ತಾವರ ಅತಳ ಲೋಕ ತೊಡೆತ್ತಾವರ ವಿತರ ಲೋಕ ಅಂಚನೆ ಆ ಜಾನುಭ್ಯಾಂ ಆಕಾರದ ಗಂಟೆ ಐಕ್ ಮೊಣಕಾಲ ಐಕ್ ಸುತಲ ಲೋಕ ಐಕ್ ವ್ಯಕ್ತ ಜಂಗಾಭ್ಯಾಂ ತಳಾತಳಂ ಆ ಕಾಲದ ಗಂಟೆ ಸಿತ್ತದ ಜಾದ ಈಗ ಜಂಗಾವಂಪ ಐತಾವರ ತಳಾತಲ ಲೋಕ ಸೃಷ್ಟಿಯಾಗಣು ಕಟಿಭ್ಯಾಂ ಅತಲಂ ಕ್ಲುಪ್ತಂ ಊರುಭ್ಯಾಂ ವಿದಳಂ ವಿಹೋ ಜಾನುಭ್ಯಾಂ ಸುತಲಂ ಕ್ಲುಪ್ತಂ ಜಂಗಾಭ್ಯಾಂ ತಳಾತಳಂ ಮಹಾತಳಂ ತು ಉಲ್ಪಾಭ್ಯಾಂ ಪ್ರಪದಾಭ್ಯಾಂ ರಸಾತಳಂ
पातालं पादतलतः इति लोकमयः पुमान् महातलं तु गुल्पाभ्यां प्रपदाभ्यां रसातलं पातालं पादतलतः इति लोकमयः पुमान् ಮಹಾತಳಂತು ಗುಲ್ಪಾಭ್ಯಾಂ ಗುಲ್ಪಪಣ್ಣಂತಾಂಡ ಆ ಪಾದಂತು ಗಂಟು ಐತಾವರ ಮಹಾತಳ ಲೋಕ ಸಿಟ್ಟಿಯಾಪಣು ಪ್ರಪದಾಭ್ಯಾಂ ರಸಾತಳಂ ಐತು ಬೆತ್ತು ಆ ಪಾದಂತು ಮಿತ್ತ ಭಾಗತ್ತಾವರ ಆ ರಸಾತಳ ಲೋಕ ಸೃಷ್ಟಿಯಾಪಣು ಐತು ಪಾದಂತು ಅಡಿತ್ ಅರ್ಥಾತ್ ಅಂಗಾಲ್ ಪಣಪ ಪಾದ ತಳತಃ ಪಾದದ ಅಡಿಭಾಗಂತು ಪಾತಾಳ ಲೋಕ ಸೃಷ್ಟಿಯಾಪಣು ಈ ರೀತಿ ಆತ 14 ಲೋಕಲ ಭಗವಂತನ ಈ ರೂಪತ್ತಾರು ಸೃಷ್ಟಿಯಾಪಣು ಐತಾರು ಲೋಕಮಯ ಪುಮಾನ್ ಭಗವಂತೆ ಲೋಕ ಸೃಷ್ಟಿ ಅಂತೆ ಅನ್ಪಂಡಿತು ಜ್ಞಾನಮ ಅಂತ ఆయన ಉಪಾಸನೆ ಅಂಪೇರೆ ಮಹಾತಳಂತು ಗುಲ್ಪಾಭ್ಯಾಂ ಪ್ರಪದಾಭ್ಯಾಂ ರಸಾತಳಂ ಪಾತಾಳಂ ಪಾದತಳತಃ ಇತಿ ಲೋಕಮಯ ಪುಮಾನ್ ಭೂರ್ಲೋಕಃ ಕಲ್ಪಿತಃ ಪದ್ಭ್ಯಾಂ ಭುವಃ ಭೂಲೋಕಸ್ಥೋ ನಾಭಿತಃ ಸ್ವರ್ಲೋಕಃ ಕಲ್ಪಿತಃ ಮೂರ್ಧ್ನಿ ಇತಿ ವಾ ಲೋಕಕಲ್ಪನಾ ಭೂರ್ಲೋಕಃ ಕಲ್ಪಿತಃ ಪದ್ಭ್ಯಾಂ ಭುವರ್ಲೋಕಸ್ಥೋ ನಾಭಿತಃ ಸ್ವರ್ಲೋಕಃ ಕಲ್ಪಿತೋ ಮೂರ್ಧ್ನಿ ಇತಿ ವಾ ಲೋಕಕಲ್ಪನಾ ಈ ರೀತಿಯಾದ 14 ಲೋಕವನ್ನು ಇಟ್ಟು ನೀವು ಈ ರೀತಿಯಾದ ಈ ಉಪಾಸನ ಅಂತ ಅನಂತರ ಉಪಾಸನ ಅನ್ಕೊಳ ಕ್ರಮ ಇಂಚಪಣಂತಾಂಡ ఆయన ಪಾದತ್ತಾವರ ಭೂರ್ಲೋಕ ಸೃಷ್ಟಿಯಾಪಣು ನಾಭಿತ್ತಾವರ ಭೂರ್ಲೋಕ ಅಂತರಿಕ್ಷ ಲೋಕ ತರೆತ್ತಾವರ ಸ್ವರ್ಗಲೋಕ ಸೃಷ್ಟಿಯಾಪಣು ಅಂತೂ ಈ ರೀತಿಯಲ್ಲ ಆ ಒಂಜಿ ಉಪಾಸನೆ ಪುಣು ಕ್ರಮ ಉಂಟು ಭೂರ್ಲೋಕ ಕಲ್ಪಿತ ಪದ್ಭ್ಯಾಂ ಭುವರ್ಲೋಕಸ್ತು ನಾಭಿತಃ ಸ್ವರ್ಲೋಕ ಕಲ್ಪಿತೋ ಮೂರ್ಧ್ನಿ ಇತಿ ವಾ ಲೋಕಕಲ್ಪನಾ ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ದ್ವಿತೀಯ ಸ್ಕಂಧೆ ಪಂಚಮೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು।